ನೇತ್ರಾವತಿ ನದಿ ತಟದಲ್ಲಿ ಇರುವಂತಹ ಕರಾಳ ಸತ್ಯಗಳಿಗೆ ಸಂಬಂಧಪಟ್ಟಂತೆ ಈ 9ನೇ ಸಮಾಧಿಯಿಂದ ಹಿಡಿದು 13ನೇ ಸಮಾಧಿಯವರೆಗೆ ಏನು ಜಾಗಗಳನ್ನು ಗುರುತು ಮಾಡಲಾಗಿದೆ. ಇಲ್ಲಿ ಈವರೆಗೆ ಇದ್ದಂತಹ ತನಿಖೆ ಬೇರೆ, ಇನ್ನು ಮೇಲೆ ನಡೆಯುವಂತಹ ತನಿಖೆ ಇದೆಯಲ್ಲ ಅದು ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ. ನೇತ್ರಾವತಿ ನದಿ ತಟದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 9ನೇ ಸಮಾಧಿಯಲ್ಲಿ ಸಿಕ್ಕೇ ಸಿಗತ್ತಾ ಕಳೇಬರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಅದಕ್ಕೆ ಪ್ರಮುಖ ಕಾರಣ ಕೂಡ ಇದೆ. 5ನೇ ದಿನದ ಹೈ ವೋಲ್ಟೇಜ್ ಕಾರ್ಯಾಚರಣೆಗೆ ಇನ್ನೇನು ಕ್ಷಣಗಣನೆ ಆರಂಭವಾಗ್ತಾ ಇದೆ. 11 ಗಂಟೆ, ಇನ್ನೇನು 1.5 ಗಂಟೆ ಮಾತ್ರ ಬಾಕಿ ಉಳಿತು. SIT ಅಧಿಕಾರಿಗಳ ತಂಡ ಸ್ಥಳಕ್ಕೆ ಬರುತ್ತೆ. 5ನೇ ದಿನದ ಕಾರ್ಯಾಚರಣೆ ಆರಂಭವಾಗುತ್ತೆ. ದೂರುದಾರ ತೋರಿಸಿದಂತಹ ಜಾಗದಲ್ಲೇ ಕಳೇಬರ ಸಿಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇದಕ್ಕೆ ಕೆಲವು ಪ್ರಬಲ ಕಾರಣಗಳು ಕೂಡ ಇದ್ದಾವೆ. ಇಂದಿನಿಂದ ನದಿ ತೀರ ಹೊರತಾದಂತಹ ಪ್ರದೇಶಗಳು, ಅಂದರೆ ಈವರೆಗೆ ನಡೆದಂತಹ ಒಂದು ಕಾರ್ಯಾಚರಣೆ ಅದು ನದಿ ತೀರದಲ್ಲಿ ನಡೆದಿತ್ತು. ಈಗ ನದಿ ತೀರ ಹೊರತಾದಂತಹ ಪ್ರದೇಶಗಳು, ಅದನ್ನು ಬಿಟ್ಟು ಸ್ವಲ್ಪ ದೂರದಲ್ಲಿ ಇರುವಂತಹ ಪ್ರದೇಶದಲ್ಲಿ ಶೋಧ ಕಾರ್ಯ ನಡೆಯುತ್ತೆ. ಹೆದ್ದಾರಿ ಪಕ್ಕದಲ್ಲೇ ಇರುವಂತಹ 4 ಪಾಯಿಂಟ್ಗಳು ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಬಹಳಷ್ಟು ವಿಶ್ವಾಸದಿಂದ ಶವ ಹೂತ ಜಾಗಗಳನ್ನು ದೂರುದಾರ ಕೂಡ ತೋರಿಸಿದ್ದ, ಅಂದರೆ ಕೇವಲ 20 ನಿಮಿಷಗಳಲ್ಲೇ ಈ ಜಾಗಗಳನ್ನು ತೋರಿಸಿದ್ದ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯಾವುದೇ ಪ್ರಾಕೃತಿಕ ವಿಕೋಪ ಇಲ್ಲ, ಯಾವುದೇ ಸಮಸ್ಯೆಗಳಿಲ್ಲ, ಆ ಜಾಗಗಳು ಸ್ಪಷ್ಟವಾಗಿ ನೆನಪಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ, ನೋಡಿ. ನೇತ್ರಾವತಿ ದಡದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಂತ ಪ್ರಕರಣ ಇವತ್ತು ರಣರೋಚಕ ಕಾರ್ಯಾಚರಣೆಗೆ ಸಾಕ್ಷಿಯಾಗಲಿದೆ. ನಿನ್ನೆವರೆಗೂ ಕೂಡ 1ರಿಂದ 8ರವರೆಗೆ ಒಂದು ಲೆಕ್ಕ ಆದರೆ ಇವತ್ತಿನಿಂದ ಪಾಯಿಂಟ್ ನಂಬರ್ 9ರಿಂದ 13ರವರೆಗೆ ಬೇರೆಯೇ ಲೆಕ್ಕ. ನಾನೀಗ ಆ ಸ್ಪಾಟ್ನಲ್ಲಿದ್ದೇನೆ, 9ನೇ ನಂಬರ್ ಸ್ಪಾಟ್. ಈ ಸಮಾಧಿಯ ಮೇಲೆ ಇಡೀ ದೇಶದ ಕಣ್ಣು ಇವತ್ತು ಇದೆ. ಯಾಕಂದ್ರೆ ಇದರ ಪಕ್ಕ ಯಾವುದೇ ನದಿ ಹರಿಯೋದಿಲ್ಲ, ಇಲ್ಲಿ ಯಾವುದೇ ಪ್ರಾಕೃತಿಕ ವಿಕೋಪಕ್ಕೆ ಈ ಜಾಗ ತುತ್ತಾಗಿರೋ ಸಾಧ್ಯತೆ ಇಲ್ಲ. ಮತ್ತು ಅನಾಮಿಕ ವ್ಯಕ್ತಿ ಕೂಡ ಈ ಜಾಗದ ಬಗ್ಗೆ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾನೆ. ಆತ ಮಾರ್ಕ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಬಹಳ ಕಾನ್ಫಿಡೆಂಟ್ ಆಗಿ ಈ ಜಾಗವನ್ನ ಮಾರ್ಕ್ ಮಾಡಿದ್ದ. ಏನೋ ಒಂದು ಗುರುತನ್ನ ಆತ ಇಲ್ಲಿ ಇಟ್ಟಿದ್ದ. ಅದು ಇಲ್ಲಿರುವಂತಹ ಮರಗಳಾಗಿರ್ಬೋದು, ಅದರ ರೆಂಬೆ ಕೊಂಬೆಗಳಾಗಿರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು. ಆದ್ರೆ ಈ ಸ್ಪಾಟ್ ಮೇಲೆ ಇವತ್ತು ಎಲ್ಲರ ಕಣ್ಣಿದೆ. ಇದೇ ಕಾರಣಕ್ಕೋಸ್ಕರ ಇವತ್ತು SIT ಅಧಿಕಾರಿಗಳು ಕೂಡ ಈ ಜಾಗ, ಅಂದ್ರೆ ಸ್ಪಾಟ್ ನಂಬರ್ 9, ಸ್ಪಾಟ್ ನಂಬರ್ 10, ಸ್ಪಾಟ್ ನಂಬರ್ 11, ಸ್ಪಾಟ್ ನಂಬರ್ 12 ಏನು ಹೆದ್ದಾರಿಯ ಬದಿಯಲ್ಲಿದೆ. ಇವತ್ತು ಕಾರ್ಯಾಚರಣೆ ನಡೆಯುವಂತ ಸಂದರ್ಭ ಸಾರ್ವಜನಿಕರಿಗೂ ಕೂಡ ನಿರ್ಬಂಧವನ್ನ ಹೇರಿದೆ, ಮಾಧ್ಯಮಗಳಿಗೂ ಕೂಡ ನಿರ್ಬಂಧವನ್ನ ಹೇರಿದೆ. ಇಲ್ಲಿ ಕಾರ್ಯಾಚರಣೆ ಆರಂಭವಾದ ಬಳಿಕ ಆ 100 ಮೀಟರ್ ವ್ಯಾಪ್ತಿಯಲ್ಲಿ ಯಾರು ಕೂಡ ಇಲ್ಲಿ ನಿಲ್ಲೋದಿಕ್ಕಿಲ್ಲ, ಓಡಾಟವನ್ನ ಮಾಡೋದಿಕ್ಕಿಲ್ಲ. ಯಾಕಂದ್ರೆ ಬಹಳ ಒಂದು ಗಂಭೀರವಾದಂತ ಕಾರ್ಯಾಚರಣೆ ಇವತ್ತು ನಡೆಯುತ್ತೆ. ಯಾಕಂದ್ರೆ ಸ್ಪಾಟ್ ನಂಬರ್ 1, ಸ್ಪಾಟ್ ನಂಬರ್ 2 ನಲ್ಲಿ ಏನು ಸಿಗದಂತ ಸಂದರ್ಭ, ಸ್ಪಾಟ್ ನಂಬರ್ 8 ವರೆಗೂ ಕೂಡ ಇದೇ ಪರಿಸ್ಥಿತಿ ಇರಬಹುದು ಮಾಹಿತಿ. ಆದ್ರೆ ಸ್ಪಾಟ್ ನಂಬರ್ 6 ಅಸ್ಥಿಪಂಜರ ದೊರೆತ ಇಡೀ ಪ್ರಕರಣ ಒಂದು ಬೇರೆಯದ್ದೇ ತಿರುವನ್ನ ಪಡೆದುಕೊಳ್ತು. ಇಲ್ಲೂ ಕೂಡ ನೀವು ಗಮನಿಸಬಹುದು, ಇದು ಸ್ಪಾಟ್ ನಂಬರ್ 10. ಎಲ್ಲವೂ ಕೂಡ ಹತ್ತತ್ರನೇ ಇದೆ. ಸುಮಾರು 100 ಮೀಟರ್ ಡಿಸ್ಟೆನ್ಸ್ ಕೂಡ ಇಲ್ಲ. ಸರತಿ ಸಾಲಿನಲ್ಲಿ ಅನಾಮಿಕ ವ್ಯಕ್ತಿ ಇಲ್ಲಿ ಶವಗಳನ್ನ ಹೂತಿರಬಹುದು ಅನ್ನುವಂಥ ಅನುಮಾನ ಇದೆ. ಮತ್ತು ಇಲ್ಲಿ ಸೈಜ್ ಸುಮಾರು 4 ಅಡಿಗೆ ಹೋದಂತ ಸಂದರ್ಭನೇ ಸತ್ಯ ಹೊರಬರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯ ಪ್ರಾಕೃತಿಕ ಬದಲಾವಣೆಗಳು ಆಗಿಲ್ಲ ಅನ್ನುವಂಥದ್ದು ಇಲ್ಲಿರುವ ಸಾರ್ವಜನಿಕರ ಒಂದು ಮಾಹಿತಿಯಾಗಿದೆ. ಮತ್ತು ಅನಾಮಿಕ ವ್ಯಕ್ತಿ ಮಾತ್ರ ಅಲ್ಲ, SIT ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಇದೇ ಕಾರಣಕ್ಕೆ ನಿನ್ನೆ ಬೇಗನೆ ಕಾರ್ಯಾಚರಣೆ, 2 ಜಾಗದಲ್ಲಿ ಏನೇ ಸಿಗದೇ ಇದ್ರೂ ಕೂಡ, ಇನ್ನೂ ಸಮಯ ಇದ್ರೂ ಕೂಡ ಕಾರ್ಯಾಚರಣೆಯನ್ನ ಅರ್ಧಕ್ಕೆ ಮೊಟಕುಗೊಳಿಸಲಾಯಿತು. ಇದಕ್ಕೆ ಕಾರಣ ಏನು ಅಂದ್ರೆ, ಇನ್ ಕೇಸ್ ಸ್ಪಾಟ್ ನಂಬರ್ 9ಅನ್ನ ಅಗೆಯೋದಕ್ಕೆ ಶುರು ಮಾಡಿ ಅಲ್ಲೇನಾದ್ರೂ ವಸ್ತುಗಳು ಸಿಕ್ಕಿದ್ರೆ, ಅಲ್ಲೇನಾದ್ರೂ ಕಳೆ ಬರಹಗಳು ಸಿಕ್ಕಿದ್ರೆ ಅದರ ಮಹಜರು ಮಾಡುವಂತ ಪ್ರಕ್ರಿಯೆ ಸರಿಸುಮಾರು 5 ಗಂಟೆಗಳನ್ನ ಹಿಡಿಯುತ್ತೆ. ಇದೇ ಕಾರಣಕ್ಕೆ ರಿಸ್ಕ್ ಬೇಡ, ಕತ್ತಲಾಗುತ್ತೆ ಅನ್ನೋ ಕಾರಣಕ್ಕೆ ನಿನ್ನೆ ಕಾರ್ಯಾಚರಣೆ ಬೇಗನೆ ಮುಗಿದ್ರು ಕೂಡ ಖಾಲಿ 8ಕ್ಕೆ ಮಾತ್ರ ಅದನ್ನ ಸೀಮಿತ ಮಾಡ್ತಾರೆ. ಇವತ್ತು 9, 10, 11, 12 ಪಾಯಿಂಟ್ಗಳು ಏನಿದೆ, 13 ಪಾಯಿಂಟ್ ಕೂಡ ನೇತ್ರಾವತಿ ಪಕ್ಕದಲ್ಲಿ, ಸ್ನಾನಘಟ್ಟದ ಪಕ್ಕದಲ್ಲಿ ಇರುವಂತದ್ದು. ಸೊ ನೀವೀಗ ನೋಡ್ತಾ ಇರುವಂತ ಪಾಯಿಂಟ್ ಏನಿದೆ, ಇದು ಪಾಯಿಂಟ್ ನಂಬರ್ 11ನೇ ಪಾಯಿಂಟ್ ಅನ್ನ ನೀವು ನೋಡ್ತಾ ಇದ್ದೀರಾ. ಇದೇ ಮಾದರಿಯಲ್ಲಿ ಇದೇ ರಸ್ತೆಯ ಪಕ್ಕದಲ್ಲಿ ಪಾಯಿಂಟ್ ನಂಬರ್ 12 ಕೂಡ ಇದೆ. ಏನು ಗುರುತನ್ನ ಅನಾಮಿಕ ಇಟ್ಕೊಂಡಿರಬಹುದು. ಯಾಕಂದ್ರೆ ಅನೇಕ ವರ್ಷಗಳ ಹಿಂದೆ ನಾನು ಈ ರೀತಿ ಶವಗಳನ್ನ ಹೂತು ಹಾಕಿದ್ದೆ ಅನ್ನುವಂಥ ಮಾಹಿತಿಯನ್ನ ಆತ ಕೊಡ್ತಾ ಇದ್ದ. ಹಾಗಾದ್ರೆ ಇಷ್ಟು ನಿಖರವಾಗಿ, ಇಷ್ಟು ಸ್ಪಷ್ಟವಾಗಿ ಈ ಜಾಗದಲ್ಲಿ ನಾನು ಹೆಣಗಳನ್ನು ಹೂತು ಹಾಕಿದ್ದೀನಿ ಅನ್ನೋದಕ್ಕೆ ಆತನ ಆ ಗುರುತುಗಳು ಏನಾಗಿರ್ಬೋದು, ಆತನ ಒಂದು ನೆನಪಿಗೆ ಪೂರಕವಾದಂಥ ಆ ಅಂಶ ಏನು ಅನ್ನುವಂಥದ್ದೇ ಎಲ್ಲರಲ್ಲೂ ಕಾಡ್ತಾ ಇರುವಂಥ ಪ್ರಶ್ನೆ.
ನಾವು ರೀತಿಯಲ್ಲೇ ನಿನ್ನೆ ತನಕ ನಡೆದಂತ ಕಾರ್ಯಾಚರಣೆಯ ಲೆಕ್ಕ ಬೇರೆ, ಇವತ್ತಿನಿಂದ ನಡೀತಾ ಇರುವಂತಹ ಕಾರ್ಯಾಚರಣೆಯ ಲೆಕ್ಕವೇ ಬೇರೆ. ಇವತ್ತು ನಡೆಯುವಂತಹ ಕಾರ್ಯಾಚರಣೆಯಿಂದ ಇಡೀ ಪ್ರಕರಣಕ್ಕೆ ಬೇರೆ ಇರಬಹುದು, ಸಿಗದೇರು ಇರಬಹುದು, ಸಾಧ್ಯ ಇಲ್ಲ. ಅಂದ್ರೆ ಬಹಳ ಕಾನ್ಫಿಡೆನ್ಸ್ ಇಟ್ಟು ತೋರಿಸಿದಂತಹ ಜಾಗದಲ್ಲೂ ಕೂಡ ಏನು ಸಿಗದಿರುವಂತಹ ರೀತಿಯಲ್ಲಿ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಇಲ್ಲಿ ಆ ಥರ ಆಗೋದಿಲ್ಲ ಅನ್ನುವಂಥ ನಿರೀಕ್ಷೆಗಳು ಇದೆ. ಯಾಕಂದ್ರೆ ಇಲ್ಲಿರುವಂತಹ ಚರ್ಚೆ ಯಾವುದೇ ರೀತಿಯ ಪ್ರಾಕೃತಿಕ ವಿಕೋಪ ಇಲ್ಲ, ಇದು ನದಿಯ ಬದಿಯಲ್ಲಿಲ್ಲ, ಇಲ್ಲಿ ಗುಡ್ಡ ಕುಸಿತ ಇನ್ನೊಂದು ಮತ್ತೊಂದು ಕಾರಣಗಳನ್ನ ನೀಡುವಂತಿಲ್ಲ. ಹಾಗಾಗಿ ಇವತ್ತಿನ ಪರೀಕ್ಷೆಯಲ್ಲಿ ಅನಾಮಿಕ ಪಾಸ್ ಆಗ್ತಾನ, ಅನಾಮಿಕನ ಮೇಲೆ ಏನು ಒಂದು ಜನ ವಿಶ್ವಾಸವನ್ನ ಇಟ್ಟುಕೊಂಡಿದ್ದಾರೋ ಅದಕ್ಕೆ ಪೂರಕವಾಗಿ ನಡೆಯುವಂತ ಬೆಳವಣಿಗೆ ಇವತ್ತಿನ ಕಾರ್ಯಾಚರಣೆಯ ಮೇಲೆ ಅದು ನಿಂತಿರುವಂತಹದ್ದು. ಅಕಸ್ಮಾತ್ ಇಲ್ಲಿ ಏನೂ ಇಲ್ಲ ಅಂತ ಹೇಳಿದ ಸಂದರ್ಭ ಅಧಿಕಾರಿಗಳು ಕೂಡ ನಿರಾಸೆಗೆ ತುತ್ತಾಗುವಂತ ಸಾಧ್ಯತೆಗಳು ಇದೆ. ಆ ಅನಾಮಿಕನನ್ನ ಮತ್ತೆ ತೀವ್ರ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಈ ಪಾಯಿಂಟ್ ನಂಬರ್ 9 ರಿಂದ 13ರವರೆಗೂ ಕೂಡ ಏನು ಸಿಗದೆ ಹೋದ್ರೆ ಈ ಕಾರ್ಯಾಚರಣೆಯನ್ನ ಅಂದ್ರೆ ಶವ ಅಗಿಯುವಂತ ಕಾರ್ಯಾಚರಣೆಯನ್ನ, ಸಮಾಧಿ ಅಗಿಯುವಂತ ಕಾರ್ಯಾಚರಣೆಯನ್ನ ಮೊಟಕುಗೊಳಿಸುವಂತ ಸಾಧ್ಯತೆ ಕೂಡ ಇದೆ. ಇದು ಸ್ಪಾಟ್ ನಂಬರ್ 12 ನೀವು ನೋಡ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಾಚರಣೆ ಆರಂಭವಾಗುತ್ತೆ. SIT ಅಧಿಕಾರಿಗಳು ಅನಾಮಿಕನನ್ನ ಈ ಜಾಗಕ್ಕೆ ಕರೆದುಕೊಂಡು ಬರ್ತಾರೆ. ಪುತ್ತೂರು AC ಸ್ಟೆಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಆರಂಭವಾಗುತ್ತೆ. ಕ್ಷಣಗಣನೆ ಅನ್ನುವಂಥದ್ದು ಆರಂಭವಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರುವಂಥ ನಿರೀಕ್ಷೆ ಇದೆ. ಹಾಗಾಗಿ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ SIT ಅಧಿಕಾರಿಗಳು ಕೂಡ ತಯಾರಿಲ್ಲ. ಇದೇ ಕಾರಣಕ್ಕೆ ಕಾರ್ಯಾಚರಣೆ ಆರಂಭವಾಗುವ ಹೊತ್ತಿನಲ್ಲಿ 100 ಮೀಟರ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಸೇರಿದಂತೆ ಮಾಧ್ಯಮಗಳಿಗೆ ನಿಷೇಧವನ್ನು ಹೇರಲಾಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ TV5 ಮಂಗಳೂರು.